ಅದು ಕರೆಕ್ಟಾಗಿ ಸರ್ಕಾರಗಳು ಏನಾಗ್ತಾ ಇದೆ, ಪ್ರೈವೇಟ್ ಸ್ಕೂಲ್ಸ್ ಮಾಡ್ತಾ ಇರೋಂಥದ್ದು, ಆಮೇಲೆ ಡಿಎಮ್ಡ್ ಯೂನಿವರ್ಸಿಟಿಗಳು ಮಾಡ್ತಾ ಇರೋದು. ಡಿಎಮ್ಡ್ ಯೂನಿವರ್ಸಿಟಿಗಳ ಬಗ್ಗೆ ನಾವೇನು ಪ್ರಶ್ನೆನೇ ಮಾಡೋಂಗಿಲ್ಲ. ಬೇರೆ ಕಂಪ್ನಿಗಳನ್ನು ಮಾಡ್ತಾ ಇರೋಂಥವ್ರು ಅವ್ರ ಬಗ್ಗೆ ನಾವು ಕಾನ್ಸಂಟ್ರೇಟ್ ಮಾಡಬೇಕಾ ಅಂತ ಅನ್ನಿಸ್ತಾ ಇದೆ. ಡಿಲಿಮಿಟೇಷನ್ ಮಾಡುವಂಥ ಸಂದರ್ಭದಲ್ಲಿ ಭಾಳ ದೊಡ್ಡ ಹೊಡೆತ ಹೊಡೆಯುವಂಥದ್ದು ನಮ್ಮ ಭಾಷೆ. ಅಲ್ಲಿ ಡಿಲಿಮಿಟೇಷನ್ ಕೂಡ ನಾವು ಗಮನದಲ್ಲಿ ಇಟ್ಕೊಂಡು ಮಾತಾಡಬೇಕಾ ಅಂತ ಅನ್ನಿಸ್ತಾ ಇದೆ. ಎಲ್ರಿಗೂ ನಮಸ್ಕಾರ. ನಾನೊಂದು 2 ಅಥವಾ 3 ನಿಮಿಷದಲ್ಲಿ ನಾನು ಯೋಚನೆ ಮಾಡಿರುವಂತಹ ವಿಷಯಗಳನ್ನು ಹೇಳಿ ಮುಂದೆ ಅದನ್ನ ಚರ್ಚೆಗೆ ಬಿಡಬೇಕು ಅಂತ. ಭಾಳ ಪ್ರಮುಖವಾಗಿ ಬೆಳಿಗ್ಗೆಯಿಂದ ಶಿಕ್ಷಣದ್ದು ಚರ್ಚೆ ಆಗ್ತಾ ಇದೆ. ಭಾಷಾ ನೀತಿ ಅಂದ ತಕ್ಷಣ ನಾವು ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಟ್ಟು ಮಾತಾಡ್ತಾ ಇದ್ದೀವಿ. ಇದು ಭಾಳ ಇಂಪಾರ್ಟೆಂಟ್ ಕೂಡ, ಮಾಡಿದ್ ಕೂಡ ಸರಿ ಅನ್ಸುತ್ತೆ. ನಾನೊಂದು ಸ್ವಲ್ಪ ನಮ್ಮ ಭಾಷಾ ನೀತಿ ರೂಪಿಸಬೇಕಾದ್ರೆ ಒಂದು ಸ್ಟ್ರಾಂಗ್ ಬೇಸ್ ಬೇಕು ಅನ್ನೋ ಕಾರಣಕ್ಕೋಸ್ಕರ ಒಂದು ದೊಡ್ಡ ಸ್ಟ್ರಾಂಗ್ ಬೇಸ್ ಏನು ಬೇಕಿದೆ ಅಂತ ತಿಳ್ಕೊಳ್ತಿದ್ದೀವಿ. ಅದ್ರ ಬಗ್ಗೆ ಯೋಚನೆ ಮಾಡಿದಾಗ ನನಗೆ ಭಾಳ ಪ್ರಮುಖ ಅನಿಸುವಂಥದ್ದು ಡಾಕ್ಟರ್ BR ಅಂಬೇಡ್ಕರ್ ಅವರ ಆಲೋಚನೆಗಳು. ಭಾಷೆ ಬಗ್ಗೆ ಅವರು ಕಾನ್ಸ್ಟಿಟ್ಯೂಯೆಂಟ್ ಡಿಬೇಟ್ಸಲ್ಲಿ ಹೇಳಿರುವಂತಹ 3 ಅಂಶಗಳು ಭಾಳ ಇಂಪಾರ್ಟೆಂಟ್ ಅನಿಸುತ್ತೆ. ಒಂದು ಶಿಕ್ಷಣ, ಒಂದು ಆಡಳಿತ, ಮತ್ತೊಂದು ಪ್ರಜಾಪ್ರಭುತ್ವ. ಈ 3 ಅಂಶಗಳನ್ನು ನಾವು ಗಮನದಲ್ಲಿ ಇಟ್ಕೊಂಡು ನಮ್ಮ ಭಾಷಾ ನೀತಿ ರೂಪಿಸಿದ್ದು ಅಂತ ಹೇಳಿದ್ರೆ ಅದಕ್ಕೆ ಭಾಳ ದೊಡ್ಡ ಫೌಂಡೇಶನ್ ಆಗುತ್ತೆ ಅಂತೇಳಿ ನಾನಾದರೂ ಭಾವಿಸಿದ್ದೆ. ಇಲ್ಲಿ ಭಾಳ ಪ್ರಮುಖವಾಗಿ ನಮಗೆ ಇವತ್ತು ಇರುವಂತಹ ಸವಾಲುಗಳೇನು ಅಂತ ಹೇಳಿದ್ರೆ, ಬೆಳಗ್ಗೆ ಯಾರೋ ಹೇಳ್ತಾ ಇದ್ರು ಭಾಳಷ್ಟು ಜನ ಹೊರಗಿನವ್ರು ಬರ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಪರ್ಟಿಕ್ಯುಲರ್ ಆಗಿ ಹಿಂದಿ ಪ್ರದೇಶದಿಂದ ಬರ್ತಾ ಇರೋಂಥವ್ರ ಬಗ್ಗೆ ನೀವು ಯೋಚನೆ ಮಾಡಬೇಕು. ಬರೀ ಕೂಲಿನಾಲಿಗೆ ಬರುವಂಥವ್ರ ಬಗ್ಗೆಗಿಂತಲೂ ಹೆಚ್ಚಾಗಿ ಇಲ್ಲಿನ ಲ್ಯಾಂಡ್ ಮಾಫಿಯಾ, ಇಲ್ಲಿನ ಲ್ಯಾಂಡ್ ಗ್ರ್ಯಾಬರ್ಸು, ಇಲ್ಲಿನ ದೊಡ್ಡ ದೊಡ್ಡ ಹೋಟೆಲಿಯರ್ಸು, ಇಲ್ಲಿ ಸಾಫ್ಟ್ವೇರ್ ಕಂಪ್ನಿಗಳನ್ನು ಮಾಡ್ತಾ ಇರೋಂಥವ್ರು, ಅವ್ರ ಬಗ್ಗೆ ನಾವು ಕಾನ್ಸಂಟ್ರೇಟ್ ಮಾಡಬೇಕಾ ಅಂತ ಅನ್ನಿಸ್ತಾ ಇದೆ. ಯಾಕಂತ ಕೇಳಿದ್ರೆ ನಮಗೆ ಭಾಷೆಗೆ ಭಾಳ ತೊಡಕಾಗುವಂಥದ್ದು ಅದೇ. ಅದು ಕರೆಕ್ಟಾಗಿ ಸರ್ಕಾರಗಳು ಏನಾಗ್ತಾ ಇದೆ, ಪ್ರೈವೇಟ್ ಸ್ಕೂಲ್ಸ್ ಮಾಡ್ತಾ ಇರೋಂಥದ್ದು, ಆಮೇಲೆ ಡಿಎಮ್ಡ್ ಯೂನಿವರ್ಸಿಟಿಗಳು ಮಾಡ್ತಾ ಇರೋಂಥದ್ದು. ಡಿಎಮ್ಡ್ ಯೂನಿವರ್ಸಿಟಿಗಳ ಬಗ್ಗೆ ನಾವೇನು ಪ್ರಶ್ನೆನೇ ಮಾಡೋಂಗಿಲ್ಲ. ಡಿಎಮ್ಡ್ ಯೂನಿವರ್ಸಿಟಿ ಬರ್ತಾ ಇದ್ದೀವಿ. ಸಾಫ್ಟ್ವೇರ್ ಇದಕ್ಕೆ ಕೊಡ್ತಾ ಇರುವಂತಹ ಪರ್ಮಿಷನ್ಸು, ಸಾಫ್ಟ್ವೇರ್ ಕಂಪ್ನಿಗಳಿಗೆ ಕೊಡ್ತಾ ಇರೋ ಪರ್ಮಿಷನ್ಸು, ಆಮೇಲೆ ಕಾರ್ಪೊರೇಟ್ ಹಾಸ್ಪಿಟಲ್ಸ್ ಇರ್ಬೋದು, ಈ ಎಲ್ಲ ಇವುಗಳಲ್ಲೂ ಕೂಡ ಯಾವುದೇ ಕಂಡೀಷನ್ಸ್ ಆಗ್ತಾ ಇಲ್ಲ. ನಮ್ಮ ಸರ್ಕಾರಗಳು ಯಾವುದೇ ಕಂಡೀಷನ್ ಹಾಕದೆ ಇದನ್ನು ಮಾಡ್ತಾ ಇರೋಂಥದ್ದು ದೊಡ್ಡ ಅನಾಹುತ ಅಂತ ಅನಿಸ್ತಾ ಇದೆ. ಇದೆಲ್ಲಕ್ಕಿಂತಲೂ ಹೆಚ್ಚಾಗಿ ಡಿಲಿಮಿಟೇಷನ್ ಸಂದರ್ಭ ಇದೆ. ಡಿಲಿಮಿಟೇಷನ್ ಮಾಡುವಂಥ ಸಂದರ್ಭದಲ್ಲಿ ಭಾಳ ದೊಡ್ಡ ಹೊಡೆತ ಹೊಡೆಯುವಂಥದ್ದು ನಮ್ಮ ಭಾಷೆಗೆ. ಅಲ್ಲಿ ಡಿಲಿಮಿಟೇಷನ್ ಕೂಡ ನಾವು ಗಮನದಲ್ಲಿ ಇಟ್ಕೊಂಡು ಮಾತಾಡಬೇಕಾ ಅಂತ ಅನ್ನಿಸ್ತಾ ಇದೆ. ಆಮೇಲೆ ಇದೆಲ್ಲಕ್ಕಿಂತಲೂ ಹೆಚ್ಚಾಗಿ ಈಗಾಗಲೇ ಒಂದು ಚರ್ಚೆ ಶುರುವಾಗಿದೆ. ಭಾಳಷ್ಟು ಜನ ನಾರ್ತ್ ಇಂಡಿಯನ್ಸು ಇಲ್ಲಿ ಬಂದ ನಂತರ 2011 ಸೆನ್ಸಸ್ ಪ್ರಕಾರನೇ ಬೆಂಗಳೂರಲ್ಲಿ ಕನ್ನಡಿಗರ ಸಂಖ್ಯೆ 46% ಇದೆ. 16 ವರ್ಷ ಹಿಂದೆ ಈಗ ಎಷ್ಟು ಪರ್ಸೆಂಟೇಜ್ ಆಗಿರ್ಬೋದು ಅಂತ ಕಲ್ಪಿಸ್ಕೊಳ್ಳಿ. ಬಹುಶಃ 20% ಇರ್ಬೋದೋ 15% ಇದೆಯೋ ಗೊತ್ತಿಲ್ಲ. 26% ಬಂದಿದ್ದೀವಿ. ಇದನ್ನು ಗಮನದಲ್ಲಿ ಇಟ್ಕೊಂಡು ಈಗಾಗಲೇ ನಾನು ಮಾತಾಡೋದನ್ನ ಕೇಳಿಸ್ಕೊಂಡಿದ್ದೀನಿ. ಅವರು ಬೆಂಗಳೂರನ್ನ ಯೂನಿಯನ್ ಟೆರಿಟರಿ ಮಾಡಬೇಕು ಅಂತ ಹೊರಟಿದ್ದಾರೆ. ಆ ಯೂನಿಯನ್ ಟೆರಿಟರಿ ಮಾಡಿದ್ದು ಅಂತ ಹೇಳಿದ್ರೆ ಬೆಂಗಳೂರನ್ನ ಕರ್ನಾಟಕದಿಂದ ಹೊರತುಪಡಿಸಿ ಬೇರ್ಪಡಿಸುವಂತಹ ಇದು ಭಾಳ ಸೀರಿಯಸ್ ಇಶ್ಯೂ ಅಂತೇಳಿ ನಾನು ಅಂದ್ಕೊಂಡಿದ್ದೆ. ಇಲ್ಲಿ ನಮ್ಗೆ ಸಮಸ್ಯೆ ಆಗ್ತಿರೋದೇನು ಅಂತಂದರೆ, ನಾನು ಪಾಲಿಟಿಕ್ಸ್ ಮಾತಾಡಬೇಕಾಗತ್ತೆ. ಯಾಕಂದರೆ ನಮ್ಮ ಈ ಹೋರಾಟ ಪೊಲಿಟಿಸೈಸ್ ಆಗದೇ ಇದ್ದರೆ ಆ ಹೋರಾಟ ಅಲ್ಲೇ ನಿಂತೋಗುತ್ತೆ. ನನ್ನ ಪ್ರಕಾರ ಇಟ್ ಹ್ಯಾಸ್ ಟು ಬಿ ಪೊಲಿಟಿಸೈಸ್ಡ್. ಈಗ ಇದು ಇಟ್ಕೊಂಡಾಗ ನಮಗೆ ಪ್ರಾದೇಶಿಕ ಪಕ್ಷ ಇಲ್ಲ. ನಾವು ನಂಬಿಕೊಂಡಿರೋದು ಎರಡೂ ಕೂಡ ಹಿಂದಿ ಬೇಸ್ಡ್ ರಾಷ್ಟ್ರೀಯ ಪಕ್ಷಗಳನ್ನು. ಆ ರಾಷ್ಟ್ರೀಯ ಪಕ್ಷಗಳಿಂದ ನಾವು ಏನನ್ನು ನಿರೀಕ್ಷೆ ಮಾಡಲಿಕ್ಕಾಗತ್ತೆ ಅನ್ನುವಂತಹ ಪ್ರಶ್ನೆ ನಮ್ಮ ಕಣ್ಮುಂದೆ ಇದೆ. ನಾವೇನನ್ನು ಮಾಡ್ಬೋದು, ನಮಗೆ ಆಗುವಂತಹ ಈ ಸಮಸ್ಯೆಗಳೇನು ಅನ್ನೋದ್ರ ಬಗ್ಗೆ ಇದು ಮಾಡಬೇಕಾಗತ್ತೆ. ಇದಕ್ಕೆ ನಾವು ಭಾಳ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ನಮ್ಮ ಕಣ್ಮುಂದೆ ಇರುವಂಥದ್ದು ಡಿ ಎಮ್ ಕೆಯ ಭಾಷಾ ನೀತಿನ ನಾನು ಓದ್ತಾ ಇದ್ದೆ. ಇಡೀ ದೇಶದಲ್ಲಿ ಎಲ್ಲ ಭಾಷೆಗಳಿಗಿಂತಲೂ ಕೂಡ ಅವ್ರ ಭಾಷಾ ನೀತಿ ಅತ್ಯಂತ ಸ್ಟ್ರಾಂಗ್ ಆಗಿದೆ ಅನ್ನೋದಕ್ಕೆ ಅನೇಕ ಉದಾಹರಣೆಗಳನ್ನು ನಾವು ಕೊಡ್ಬೋದು. ನಮಗದೊಂದು ಮಾದರಿ ಆಗ್ಬೋದಾ DMK? ಅದು ಪಕ್ಷ ಅನ್ನೋದು ಬಿಟ್ಬೇಡ, ಒಂದು DMK ಒಂದು ಮಾದರಿ ನೀತಿ ಆಗ್ಬೋದಾ ಅನ್ನೋಂಥದ್ದು ಒಂದು. ಅಂಬೇಡ್ಕರ್ ಐಡಿಯಾಲಜಿ ಮತ್ತು ಅಂಬೇಡ್ಕರ್ ಸಂವಿಧಾನದಲ್ಲಿ ಈಗ ಎತ್ತಿರುವಂತಹ ಆರ್ಟಿಕಲ್ 343, 351 ಮತ್ತು 8ನೇ ಶೆಡ್ಯೂಲು, ಇವುಗಳನ್ನೆಲ್ಲವನ್ನು ಇಟ್ಕೊಂಡು ನಾವು ಭಾಷೆ ರೀತಿನ ರೂಪಿಸಬೇಕಾಗಿದೆ. ಆ ಸ್ಟ್ರಾಂಗ್ ಪಾಯಿಂಟ್ಸ್ ಮೇಲೆ ನಾವು ಭಾಷಾ ನೀತಿನ ರೂಪಿಸಿದ್ದು ಅಂತ ಹೇಳಿದ್ರೆ ಯಾರೂ ಅದನ್ನ ನಿರಾಕರಿಸಲಿಕ್ಕಾಗಲ್ಲ. ಈವನ್ನು ನಮ್ಮ ರಾಷ್ಟ್ರೀಯ ಪಕ್ಷಗಳು ಅವು ಹಿಂದಿ ಮೇಲೆ ಪ್ರೀತಿ ಇರುವಂಥ ಪಕ್ಷಗಳಾಗಿದ್ದರೂ ಕೂಡ ಅವ್ರೇನು ಕೂಡ ಮಾಡಲಿಕ್ಕಾಗಲ್ಲ. ಈ ಹಿನ್ನೆಲೆಯಲ್ಲಿ ಒಂದು ಸ್ವಲ್ಪ ಚರ್ಚೆ ಮಾಡಬೇಕು ಅಂತ. ಕಡೆಯದಾಗಿ ನಮ್ಮ ಹತ್ರ ಏನು ಡೇಟಾ ಇಲ್ಲ. ಇವತ್ತಿನ ಎಲ್ಲ ಹೋರಾಟಗಳು ಬೇಸ್ ಆಗಿರುವಂಥದ್ದು ಡೇಟಾ ಮೇಲೆ. ನಾವು ಯಾವುದೇ ಡೇಟಾ ಅಂಕಿಅಂಶಗಳಿಲ್ಲದೇ ನಾವು ಗಾಳಿಯಲ್ಲಿ ಮಾತಾಡ್ತಿದ್ದೀವಿ ಅಂತ ಅನಿಸ್ತಾ ಇದೆ ನನಗೆ. ಆ ಡೇಟಾನ ಇಟ್ಕೊಂಡು ನಾವು ಯಾವುದನ್ನೇ ಆದರೂ ಆಗಲಿ ನಾವು ಕೌಂಟರ್ ಮಾಡೋದು ಮತ್ತು ಅದನ್ನ ಅಡ್ರೆಸ್ ಮಾಡೋದು ಸುಲಭ ಆಗುತ್ತೆ ಅಂತೇಳ್ಬಿಟ್ಟು ಈ ಸಂದರ್ಭದಲ್ಲಿ ಸಜೆಷನ್ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಮಸ್ಕಾರ.